ವೆಲ್ಕಮ್ ಬ್ಯಾಕ್ ಟು ಚಿಕ್ಕೂಸ್ ಕಾರ್ಟೂನ್. ಹೋಗತ್ತ ಅದೇನು ಬಿಸಿಲು ಹೊಡಿತದತ್ತ, ಆಚೆ ಕಾಲು ಇಕ್ಕಾಗಲ್ಲ, ಹಂಗೆ ಹೊಡಿತದೆ ಬಿಸಿಲತ್ತ. ಹೊಲ್ತಕ ನಾವು ಹೋಗಿ ಬರೋಣ ಅನ್ಕೊಂಡ್ರೆ ಈ ಬಿಸಿಲಿಗೆ ತಲೆ ತೂರ್ಸೋಕ್ಕಾಗಲ್ಲ. ಈ ವಜ್ಜಿಗೆ ಹೊಲ್ತಕ್ಕೆ ಹೋಗಿ ಬಾ ಅಂದರೆ ಮನೆ ಕೆಂಡೋನಿ ಅಜೋ ಅಜೋ ಎದ್ಬಾರಜ ಹೊಲ್ತಕ ನಾವು ಹೋಗ್ಬಾ. ಆ ಎಮ್ಮೆ ಕಟ್ಟಕ್ಕೆ ಬಂದಿದ್ದೆ, ನೀರ್ಗೀರು ಕುಡಿಸ್ತೋ ಇಲ್ವೋ? ಹೋಗ್ರತ್ತ, ಹೇಳಿ ಹೇಳಿ ನನಗೆ ಸಾಕಾಗೋತು. ಇನ್ನೇನು ಒಂದು ಬದುಕು ಮಾಡಲ್ಲ, ಏನಿಲ್ಲ, ಎಲ್ಲ ಹೇಳಿ ಹೇಳಿ ಮಾಡಿಸ್ಬೇಕು ನಿಮ್ಮ ತಗೆ. ಇವಳು ಯಾವ ಬಾಳಿಗೆ ಹಿಂಗೆ ಆಡ್ತಾಳೋ, ಒಂದ್ಸಲ ಮನೆ ಕೆಮ್ಮಕ್ ಬಿಡಲ್ಲ ಅಂತಾಳೆ. ಏನು ಬಿಸಿಲು ಹೊಡೀತೈತೆ, ನಾನು ಹೋಗಕ್ಕಾತೆ, ನೀನೇ ಹೋಗಜ್ಜಿ, ಹೋಗಿ ಕುಡಿಸ್ಬೋ ಹೋಗು. ಮನೆಗಳು ಬದುಕ ನೀನು ಮಾಡ್ಕ, ನಾನು ಹೊಲ್ದಕ್ಕೆ ಹೋಗಿ ನೀರು ಕುಡಿಸ್ ಬರ್ತೀನಿ, ಸರಿನೇ? ಏನು ವಟ ವಟ ಅಂತಾಳೆ, ಒಂದು ಕ್ಷಣ ಮಲ್ಕೊಳಕ್ ಬಿಡಲ್ಲ ಅತ್ತ. ರಾತ್ರಿ ಎಲ್ಲ ಏನು ಗೆಣಸ್ಕೆತ್ತಿದ್ದೆ, ಮಲಗಿದ್ದೆ ತಾನೇ ರಾತ್ರಿ ಎಲ್ಲನ? ಏನು ಇಷ್ಟೊತ್ತಾಗೂ ಮಲಗಬೇಕೆ? ಏನು ಬಡ್ಕ ಅಂತಾಳೆ. ಏನು ಹೋಗು, ಒಂದಿಷ್ಟು ಕಾಪಿನ ಇಟ್ಕೊಡು, ಹೋಗ್ತೀನಿ. ಈಗ ಕುಡ್ದಿನೂ ಒಂದು ಗಂಟೆ ಆಗಿಲ್ಲ, ಕಾಪಿ ಅಂತೆ ಕಾಪಿ. ಸುಮ್ಮನೆ ಹೋದ್ರೆ ಸರಿ ನೋಡೀಗ, ಯಾವಾಗಲೂ ಗಳಿಗೊಂದ್ಸತಿ ಕಾಪಿ ಕಾಪಿ ಅಡ್ಕೆಲೆ ಒಂದಿದ್ರೆ ಸಾಕು. ಡಾಕ್ಟ್ರ್ ಏನು ಹೇಳಿರೋದು? ಕಾಪಿ ಅಡ್ಕೆಲೆ ಹೊಗೆ ಸೊಪ್ಪು ಕಮ್ಮಿ ಮಾಡ್ರಿ ಅಂತ ಹೇಳಿಲ್ವ ನಿಂಗೆ? ಏನು ಅರಸಾಗಲ್ವ ನಿಂಗೆ? ಇವಳು ಯಾವ ಬಾಳಿಗೆ ಹಿಂಗೆ ಬಡ್ಕೊಂತಾಳೋ ಏನೋ. ಯಾಕೆ ತಿಮ್ಮಜ್ಜಿ ಅವ ಅಜ್ಜನ ಮೇಲೆ ಹಂಗ್ ರೇಗಾಡ್ತಿದ್ಯಾ? ಅಲ್ಲ ಕಣ್ ಲಕ್ಷ್ಮಕ್ಕ, ಮತ್ತೆ ಒತ್ತೂ ಬೈಕು ಮನೆ ಕೆಂಪೈತಲ್ಲೇ ಮನೆ ತೆಗೆ. ಯಾವಾಗ್ಲೂ ಹೋಗಿ ಆ ಎಮ್ಮೆ ಕಟ್ಟಕ್ ಬಂದೈತಿ, ಹೋಗಿ ನೀರ್ ಕುಡ್ಸೋಣ. ಈ ಬಿಸ್ಲಿಗೆ ನಮ್ಗೆ ಎಷ್ಟು ನೀರು ಕುಡಿದ್ರು ಸಮಾಧಾನ ಆಗಲ್ಲ. ಹೋಗಿ ಕುಡ್ಸೋಣ ಅಂಬೋದಿಲ್ವಲ್ಲ ಈ ವಜ್ಜಗೆ, ಮನೆ ಕೆಂಡೈತಿ. ಈಗ ಇನ್ನೂ ಒಂದು ಗಂಟೆ ಆಗಿಲ್ಲ, ಕಾಪಿ ಕೊಟ್ಟು ಕಾಪಿ ಕೊಡು ಹೋಗ್ತೀನಿ ಅಂತ ಕುಂತೈತಿ. ಏನು ಕಾಫಿ ಒಳ್ಳೆ ಟಾನಿಕ್ ಮಾಡ್ಕೊಂಡೈತಿ ನಮ್ಮ ಅಜ್ಜ, ಬಾತ ಎಷ್ಟು ಹೇಳಿರೋ ಅರ್ಥನೇ ಮಾಡ್ಕೊಂಬಲ್ಲ. ಅಜ್ಜೋ ಅಷ್ಟು ಕಾಪಿ ಟೀ ಕುಡಿಬೇಡ ಈ ಬೇಸಿಗೆಗಾಲದಾಗೆ. ನಿನ್ಗೇನು ಗೊತ್ತಾಗಲ್ವ ಕಣಜ್ಜ? ನೀನು ಲಕ್ಷ್ಮಕ್ಕ ಈ ವಜ್ಜಿಗೆ ಸಪೋರ್ಟ್ ಮಾಡ್ತೀಯ ನೋಡಮ್ಮ. ಕಾಪಿ ಟೀ ಕುಡಿದಿಲ್ಲ ಅಂದ್ರೆ ನಂಗೆ ತಲೆನೇ ಓಡಲ್ಲ. ಈ ಬೇಸಿಗೆಗಾಲದಾಗೆ ಕುಡಿಬೇಡ. ಹೋಗಿ ಎಮ್ಮೆನೇನೋ ಕಟ್ಟಾಕ್ಬೇಕಂತಲ್ಲ, ನೀರು ಕುಡಿಸಿ ಹೋಗಿ ಕಟ್ಟಾಕ್ಬಾ ಹೋಗು. ನಾವೇ ಎಷ್ಟು ಸಲ ನೀರು ಕುಡಿತೀವಿ ಹಂಗೆ ತಾನೇ ಅವನು. ಸರಿ ಹೋಗ್ತೀನಿ ರಾಮ. ಏನು ಲಕ್ಷ್ಮಕ್ಕ, ಇನ್ನೊಂದು 2 ದಿನ ಇದ್ದು ಬತ್ತೀಯ ಅಂತ ಅನ್ಕಣ್ಣಮ್ಮ. ಏನು ಹೊತ್ತು ಮುಂಚೆ ಬಂದ್ಬಿಟ್ಟಿದ್ಯಾ? ಆಲೇನ ಕೋಳಿ ಸಾರು ಕುರಿ ಸಾರು ಮುಗೀತೇನು? ಈ ವಜ್ಜಿ ಒಂದು ಕೋಳಿ ಸಾರು ಕುರಿ ಸಾರು ಇಲ್ಲಿವರೆಗೂ ಇರುತ್ತೇನಜ್ಜಿ? ಅವತ್ತು ರಾತ್ರಿನೇ ಮುಗ್ದೋತು ಹೋಗು, ಯಾತದೂ ಇರಲಿಲ್ಲ ರಾತ್ರಿ ಕಾಲೇ ಉಣ್ಣುವಾಗ. 2 ಕುರಿ ಕಡ್ದಿದ್ರೇನೋ, 2 ಕುರಿನೂ ಮುಗಿತೇನೆ ಅಷ್ಟು ಬೇಗನ? ನೀನೇ ನೋಡ್ದಂಗೆ ಎಷ್ಟು ಜನ ಬಂದಿದ್ರಿ ಅಲ್ಲಜ್ಜಿ? ಅಯ್ಯೋ ಬಾ, ಅದೇ ಸ್ವೀಟ್ ಅಂದರೆ ಯಾರು ಒಂದು ನಾಯಿನೂ ಬರಲ್ಲ. ಮೂಳೆ ಅಂದರೆ ಎಲ್ಲರೂ ಬರ್ತಾರೆ ಮಸ್ತಾಗಿ. ಅದು ಸರಿ ಹೇಳಮ್ಮ. ಈ ಮಟನ್ನು ಚಿಕನ್ನು ಮಾಡಿ ಜನಕ್ಕೆ ಹಂಚರ್ಸಕ್ಕಾಗಲ್ಲ. ಬಾ ಲಕ್ಷ್ಮಕ್ಕ, ಕೂಕ ಇತ್ತ ಅದ್ಯಾಕೆ ಹಂಗೆ ನಿಂತಿದ್ಯಾ? ಮತ್ತು ನೀನು ಬರ್ಬಾಗ ಮಾತಾಡ್ಸೋಕ್ಕೆ ಆಗಲಿಲ್ಲ ಕಣಜ್ಜಿ. ಜಾಸ್ತಿ ಜನ ಬಂದ್ರ ಅವ್ರನ್ನ ನೋಡ್ಕೊಂಡು ಮಾತಾಡ್ಸೋದು, ಅವ್ರಿಗೆ ಊಟಕ್ಕೆ ಕದೇ ಆಯಿತು, ನಿನ್ನನ್ನು ಕೇಳೋಕ್ಕೆ ಆಗಲಿಲ್ಲ ಕಣಜ್ಜಿ. ಹೆಂಗಿತ್ತಜ್ಜಿ ಸಾರು? ಸಾರು ಮಾತ್ರ ಸಕ್ಕತ್ತಾಗಿತ್ತು ಕಣ್. ಯಾರು ಮಾಡಿದ್ದು? ನೀನೇನೆ? ಹ್ಞೂ ಕಣಜ್ಜಿ, ನಾನೇ ಮಾಡಿದ್ದು. ಹೆಂಗಿತ್ತು ಸಾರು? ಮಟನ್ ಸಾರು ಮಾತ್ರನಾ ಸಕ್ಕತ್ತಾಗಿತ್ತಮ್ಮ, ಚೆನ್ನಾಗೂ ಬೆಂದಿತ್ತು. ನಮಗೇನ ಚೆನ್ನಾಗಿ ಬೆಂದ್ರೆ ತಿನ್ಬೇಕಾಗೋದು, ನಿಮ್ಮ ಮನೆಗೆ ಚೆನ್ನಾಗಿ ಬೆಂದಿತ್ತು, ಸಕ್ಕತ್ತಾಗಿತ್ತು ಬಿಡು ಸಾರು ಮಾತ್ರನ. ನಾನೇ ಕಣಜ್ಜಿ ಮಾಡಿದ್ದು, ಅವ್ರಿಗೆಲ್ಲೂ ನೀಟಾಗಿ ಮಾಡೋಕ್ಕೆ ಬರಲ್ಲ, ನಾನೇ ಮಾಡೋದು ಎಲ್ಲೋದ್ರೂ. ಏನು ತಿಮ್ಮಜ್ಜಿ ಲಕ್ಷ್ಮಕ್ಕ ಮಾತಾಡ್ತಿದ್ರಲ್ಲ ಕುತ್ಕೊಂಡು? ರಂಗಮ್ಮ ನೀನು ಬಂದೇನೆ ಆಲೇನ ಅಪ್ಪನ ಮನೆಯಿಂದನ? ಆಲೆ ಬಾಡ್ ಖಾಲಿ ಆತೇನು? ಬಿಡು ಬಿಡು ಬಿಡು, ಇಲ್ಲಿವರೆಗೂ ಇದ್ರೆ ಬಾಡ್ ಇನ್ನೇನಂತೆ. ನಾನು ನೆನ್ನೆನೆ ಬಂದೆ ಕಣಜ್ಜಿ. ನೀವು 2 ಏನೋ ಕಡ್ದಿದ್ರೇನೋ, ಇಷ್ಟು ಬೇಗ ಖಾಲಿ ಆತೇನೆ? ನೀನು ಸರಿಯಾಗಿ ಹೇಳ್ತೀಯ ಕಣಜ್ಜಿ. ಮಟನ್ ಅಂದರೆ ಎಲ್ಲಿ ನಿಲ್ಲುತ್ತೇಳು ಮಟನ್ನು ಮನೆಗೆ? ಅವತ್ತು ರಾತ್ರಿಗೆ ಯಾತದು ಇರಲಿಲ್ಲ ನಮಗೇನ. ಹುಳಿ ಅಂದರೆ ಹುಳಿಯಾಗಿ ಎತ್ಕೊಂಡು ಉಂಡಿದ್ದಾತು. ಬಾ, ಎಷ್ಟು ಕಡಿದ್ರು ತಾನೇ ಇರುತ್ತೆ? 5 ಕಡಿದ್ರೂ ಒಂದು ಚೌಟ್ ಬಾಡಿರಲ್ಲ ಬಾ ಸಂಜೆ ಅಷ್ಟೊತ್ತಿಗೆ. ಅದೇ ಸರಿ ಹೇಳ್ರಂಗಮ್ಮ. ನಮ್ಮ ಅಕ್ಕಯ್ಯರ ಮನೆಗೂ ಅಷ್ಟೇ, ಸಂಜೆಗೆ ಯಾತದು ಇರಲಿಲ್ಲ, ಬರೇ ಹುಳಿ ಅಂದರೆ ಹುಳಿ. ನಾನೇನ ರಂಗಮ್ಮನ ಮನೆಗೂ ಲಕ್ಷ್ಮಕ್ಕರ ಮನೆಗೂ ಚೆನ್ನಾಗಿ ಉಂಡು ಬಂದಮ್ಮ. ನೀವೇನ ಅದೇ ಊರಲ್ಲಿ ಆಗಿಲ್ಲ ಅಂದಿದ್ರೆ ನಾನು ಹೋಗಿದ್ದು ವೇಸ್ಟ್ ಆಗೋದು. ಬಾ. ಯಾಕಜ್ಜಿ, ನೀವು ರಿಲೇಷನ್ ಇದ್ರಲ್ಲ, ಅವರು ಚೆನ್ನಾಗಿರ್ಲಿಲ್ವೇ? ಸಾಂಬಾರು ಚೆನ್ನಾಗಿ ಮಾಡಿರ್ಲಿಲ್ವೇ? ಬಾರೆ, ಅವಳು ಹುಟ್ಟು ಕರ್ನಾಸಿ ಅಂತಳು, ಅವಳೆಲ್ಲಿ ಮಾಡ್ತಾಳೆ ಚೆನ್ನಾಗಿ, ಉಪ್ಪು ಖಾರ ಹಿಡಿದು ಹಾಕದೆ ಬಂಗ ಅವಳು. ಅದೇ ಊರಲ್ವೇ ನಂದು, ನನಗೆ ಎಲ್ಲ ಗೊತ್ತು. ಬಾ, ಅವಳ ಬಗ್ಗೆನ ರಂಗಮ್ಮ ಕರೆಕ್ಟಾಗಿ ಹೇಳ್ತಾ ಐತೆ, ನೋಡಿರೋ ರಂಗಿ. ನೋಡೋದಿನ್ನೇನಜ್ಜಿ, ನಮ್ಮನೆ ಅಕ್ಕಪಕ್ಕನೇ ಇಲ್ವೇ ಇರೋದು? ನಂಗೆ ಗೊತ್ತಿಲ್ವೇ ಅವಳ ಬುದ್ಧಿ? ಅವಳು ಹೆಂಗೆ ಮಾಡ್ತಾಳೆ ಸಾರು ಏನು ಎತ್ತ ಅಂತಾನೆ? ಅಯ್ಯಪ್ಪ, ನಾನೇನ ಅವ್ರ ಮನೆಗೆ ಉಂಡು ಬಂದಿದ್ರೆ ಅಷ್ಟೇ ನಾನು. ಬಾ, ಅವು ಹೊಟ್ಟೆ ನೋವು ಎಲ್ಲ ನಾ ತಡ್ಕೊಬಕ್ಕಾಗ್ತಿರ್ಲಿಲ್ಲ ಅನ್ಸುತ್ತೆ. ಯಾಕಜ್ಜಿ? ಅಯ್ಯೋ ಬಾರೆ, ಆ ಮಟನ್ನು ಗಿಂಜಿರು ಬರೋಕ್ಕಿಲ್ಲ, ಬೆಂದಿಲ್ಲ ಅಂದರೆ ಬೆಂದಿಲ್ಲ ಒಂದಿಟ್ಟು. ಅದಕ್ಕೇನು ಉಪ್ಪು ಅವಳಿನ ಯಾತದೂ ಇಲ್ಲ ಅದ್ರಾಗೆ. ಯಾಕೆ ಅವಳಿಗೇನು ಸಾರು ಮಾಡಕ್ಕೆ ಬರಲ್ವೇ? ಬರ್ದ ಏನೇ ಅಂತ ದುರಂಕಾರ ಬರ್ತದೆ, ಕೈ ಹಿಡ್ದು ಹಾಕಲ್ಲ. ಬಾ, ಉಪ್ಪು ಖಾರ ಎಲ್ಲನ ಹಾಕಿರಿ ಎಲ್ಲಿ ಖಾಲಿ ಆಗುತ್ತೋ ಅನ್ನೋ ಅಂತಲ್ಲ ಅವಳು, ಹುಟ್ಟು ಕರ್ನಾಸಿ. ಏನು ಅಂತಾಳೆ ನಮ್ಮ ಅವಳು? ನಂಗೇನು ಗೊತ್ತಿರ್ಲಿಲ್ಲಮ್ಮ ಅವಳ ಬಗ್ಗೆನ. ಮುಂಕಣೆ ಅವಳು ಹುಟ್ಟಾವಾಗ ಅದೇನೆ, ಹುಟ್ಟು ಕರ್ನಾಸಿ ಅಂದರೆ ಹುಟ್ಟು ಕರ್ನಾಸಿ. ಬಾ ಅತ್ತವಳು. ನಾನೇನು ಯಾವ ವರ್ಷನೂ ಹೋಗ್ತಿರ್ಲಿಲ್ಲಮ್ಮ, ಸಲ ಬಂದು ಹೇಳೋಗಳು. ಈ ಸಲ ಬಂದು ಹೇಳಿದ್ಲು,
ಏನನ ಬಂದಿಲ್ಲ ಅಂದ್ರೆ ನಾವು ನಿಮ್ಮ ಮನೆಗೆ ಬರಲ್ಲ ಅಂತಾನೆ. ಅದಕ್ಕೆ ಹೋಗೋಣ ಈ ಸಲ ಅಂತ ಹೋದ್ನಮ್ಮ. ಅಪರೂಪಕ್ಕೆ ಬಂದವ್ರೆ ಅಂತಾನೆ ಒಂದಿಟ್ಟು ನೀಟಾಗಿ ಒಂಚೂರು ಬಾಡ್ ಹಾಕ್ಲಿಲ್ವಲ್ಲ ಅವಳು. ಯಾಕೆ ಒಂದು ಬಾಡನು ಹಾಕ್ಲಿಲ್ವೇನು ಅಟ್ಲೀಸ್ಟ್ ಬೆಂದಿಲ್ಲ ಅಂದ್ರೂ. ಬಾ ಎರಡು ಪೀಸ್ ಹಾಕಿವಳೆಲ್ಲ ಅವಳು. ಅವಳಿನ ಎಂತಳಿರ್ಬೇಕೆ. ಆ ಕಡೆಗೆ ಅವ್ರ ಅಪ್ಪಯ್ಯ ಅವ್ರ ಅಮ್ಮಯ್ಯರ್ನೆಲ್ಲ ಕೂರ್ಸೋಳೆ. ಅವ್ರಿಗೆ ನೋಡಿ ಒಟ್ಟವಳೆ ಬಾಡು ತಿಂಬಾಕಾಗ್ದಷ್ಟ. ಈ ಕಡೆಗೆ ನಾವು ಕುಂತಿದ್ದೀವಿ ಅಷ್ಟು ಜನ ನೆಂಟ್ರುಗಳು. ಅವ್ರಿಗೆ ನೋಡಿ ಎರಡೆರಡು ಪೀಸ್ ಹಾಕೊಂಡು ಹೋಗೋಳು. ಪಂತೆಗೆ ಮಾಡಿ ಸರಿನೇನೆ ಅದು. ನೀನೇನೇ ಹೇಳ್ತಿಮ್ಮಜ್ಜಿ, ಪಂತೆ ಕೂರಿಸಿದ್ಮೇಲೆ ಎಲ್ಲರೂ ಒಂದೇ ಥರ ಹಾಕಬೇಕು. ಎಲ್ಲರಿಗೂ ಎರಡೆರಡು ಪೀಸ್ ಹಾಕಿದ್ರೆ ಎಲ್ಲರಿಗೂ ಎರಡೆರಡು ಪೀಸೇ ಹಾಕಬೇಕು. ಇಲ್ಲ ಅಂದರೆ ಎಷ್ಟು ಹಾಕ್ತೀವೋ ಅಷ್ಟೇ ಹಾಕಬೇಕು. ಒಬ್ರಿಗೊಂದು ಮಾಡಕ್ಕೆ ಹೋಗ್ಬಾರ್ದು ಕಣಜ್ಜಿ. ಹ್ಞೂ ಕಣಜ್ಜಿ, ನಮ್ಮ ಮನೆಗೆ ಮಾತ್ರ ನಮ್ಮ ಅಕ್ಕಯ್ಯರ ಮನೆಗೆ ನಾನೇ ಸಾರು ಬಿಟ್ಟಿದ್ದು. ಎಲ್ಲರಿಗೂ ಒಂದು ಚೌಟು ಬಾಡು ಒಂದು ಚೌಟು ತಿಳಿ ಬಿಟ್ಟಿದ್ದೆ ಕಣಜ್ಜಿ. ಎಲ್ಲರಿಗೂ ಒಂದೇ ಥರ ಹಾಕಿದ್ದೆ ನಾನು. ಯಾರಿಗೂ ಅವ್ರು ನಮ್ಮರು ಇವ್ರು ನಮ್ಮರು ಅವ್ರು ಬೇರೆಯವರು ಅಂತ ನಾನು ನೋಡಲಿಲ್ಲ ಕಣಜ್ಜಿ. ಎಲ್ಲರಿಗೂ ಒಂದೇ ಥರನೇ ಬಿಟ್ಟಿದ್ದು ನಾನು. ನಮ್ಮನೇಲೂ ಅಷ್ಟೇ ಕಣಜ್ಜಿ, ನೋಡ್ದಲ್ಲ ನಮ್ಮ ಅಮ್ಮನೇ ಬಿಡ್ತಿದ್ದು. ಎಲ್ಲರಿಗೂ ಒಂದೇ ಥರ ಕಣಜ್ಜಿ ಬಿಟ್ಟಿದ್ದು. ಗೊತ್ತಿರೋರು ಗೊತ್ತಿಲ್ಲದವರು ಯಾರನ್ನ ಆಗಲಿ ಹೇಳಿ ಎಲ್ಲರಿಗೂ ಒಂದೇ ಥರನೇ ಬಿಟ್ಟಿದ್ದು. ಹಂಗೆ ಬಿಡ್ಬೇಕು ಕಣೆ. ಯಾಕೆ ಬಂದಿರ್ತಾರೆ ಹೇಳು? ದೂರದಿಂದನೇ 2 ಪೀಸ್ ಬಾಳ್ಗೋಸ್ಕರ ಬಂದಿರ್ತಾರೆ. ಈ ಥರ ಮಾಡಿದ್ರೆ ಇನ್ನೆಂದನ ಮನೆಗೆ ಹೋಗೋಕ್ಕೆ ಮಕ್ಕಿರುತ್ತೆ. ನಾನು ಯಾಕನ ಬಂದು ಅನ್ಕೊಂಬಿಟ್ಟೆ ಕಣೆ. ಹೋಗೋದು ಹೋಗಿ ಸುಮ್ಮನೆ ತಿಕಾ ಮುಚ್ಕೊಂಡು ಬಂದ್ಬಿಟ್ಟೆ. ಏನು ಹೇಳಲಿಲ್ಲ ಕೇಳಲಿಲ್ಲ ಅವಳಿಗೆ. ಹಂಗೆ ಬಂದೆ. ಹೆಂಗ ನಿಮ್ಮ ಮನೆಗಳು ಇದ್ದಿದ್ದಕ್ಕೆ ಸರಿ ಆಯ್ತು ಬಾ. ಇಲ್ಲ ಅಂದಿದ್ರೆ ಹೊಟ್ಟೆ ಇಸ್ಕೊಂಡೆ ಬರಬೇಕಿತ್ತು. ನಮ್ಮ ಮನೆಗೆ ನೀಟಾಗಿ ಉಂಡ ಇಲ್ಬಜ್ಜಿ ನೀನು? ಇಲ್ಲ ಕಣೆ, ನಿಮ್ಮ ಮನೆಗೂ ಉಂಡೆ ರಂಗಮ್ಮರ ಮನೆಗೂ ಉಂಡೆ. ಏನು ಮುದ್ದೆ ಏನು ಉಂಡಿಲ್ಲ. ಅವ್ರ ಅಮ್ಮ ಏನು ಒಂದು ಚೌಟ್ ಬಾಡಾಕಿತ್ತು. ನೀನು ಒಂದು ಚೌಟ್ ಬಾಡಾಕಿದ್ದಲ್ಲ. ಎರಡರಲ್ಲೂ ಒಂದಿಷ್ಟಿಷ್ಟು ಬಾಡ್ತೀನಿ ಬಂದಮ್ಮ. ಮುದ್ದೆ ಏನು ಎಲ್ಲೂ ಉಂಡ್ಲಿಲ್ಲ. ಅವ್ರ ಮನೆಗೆ ಉಂಡಿದ್ದೆ ಮುದ್ದೆ ಒಂದಿಟ್ಟು. ಯಾರೂ ದೂರದಿಂದನ ಇವ್ರ ಮನೆಗೆ ಬಾಡಾಕ್ತಾರೆ ಅಂತ ನೆಚ್ಕೊಂಬರಲ್ಲ ಕಣಜಿ. ಬಂದವರಿಗೆ ಏನೋ ಒಂದು ಮರ್ಯಾದೆ ಮಾಡ್ಬೇಕು. ನಮ್ಮ ಮನೆಗಿರೋದ ಎಲ್ಲಾರನ್ನೂ ಒಂದೇ ಥರ ಕಾಣಿಸಿ ಕಳಿಸ್ಬೇಕು. ಅದು ಬಿಟ್ಟು ನಮ್ಮರ್ಗೊಂಥರ ಬೇರೆಯವ್ರಿಗೊಂಥರ ಮಾಡಿದ್ರೆ ಇನ್ನೆಂದು ಅವ್ರ ಮನೆ ಕಡೆ ಕಾಲಿಕ್ಬಾರ್ದು ಅನ್ನಿಸ್ಬಿಡುತ್ತೆ. ಹ್ಞೂ ಕಣಜಿ, ಹಂಗೆ ಮಾಡಬಾರ್ದು ಎಂದೇ ಆಯ್ತು. ಅವಳು ಹುಟ್ಟಾಗ ಹಂಗೆ ಬಾತ್ತ. ನಾನು ನೋಡಿಲ್ವೆ, ಸಣ್ಣ ಹುಡುಗಿಯಿಂದ ನೋಡಿದ್ದೀನಿ ಅವಳನ್ನ. ಏನು? ಹ್ಞೂ ಕಣಮ್ಮ, ನೀನು ಹೇಳಿದ್ದೆ ಕರೆಕ್ಟು. ಅವಳು ಹುಟ್ಟಾಗನೂ ಅದೇ ಹಂಗೆ ಬಂದವಳೆ ಬಾತ್ತ. ಒಬ್ರಿಗೊಂಥರ ಅವ್ರ ಕಡೆಗೆ ಬಂದರೆ ಒಂಥರ ಮಾಡ್ತಾಳೆ, ನಮ್ಮ ಕಡೆ ಹೋದ್ರೆ ಒಂಥರ ಮಾಡ್ತಾಳೆ ಬಾತ್ತ. ಇವಾಗ ನೋಡ್ಕೊಂಡಿದ್ಯಲ್ಲ, ಆ ಕಡೆಗೆ ಏನು ಕಾಲಿಕ್ಕಕ್ಕೆ ಹೋಗ್ಬೇಡಿ. ಇನ್ನ ಯಾವ್ಯಾಕೆ ಲಕ್ಷ್ಮಕ್ಕ ಹಂಗೆ ಹೇಳ್ತೀಯ? ಬಾರಜ್ಜಿ, ನಮ್ಮ ಅಪ್ಪಯ್ಯರು ಹೇಳ್ತಾರಲ್ಲ, ಇವ್ರಿಗೆ ಬರ್ಲಿಲ್ಲ ಅಂದ್ರೇನು ನಮ್ಮ ಅಪ್ಪಯ್ಯರ ಮನೆಗೆ ಬಾ. ನಾನು ಹಂಗೆ ಹೇಳಿಲ್ಲ. ಅವ್ರ ಮಂತಕ್ಕೆ ಹೋಗ್ಬೇಡ, ನಾವು ಹೇಳ್ತೀವಲ್ಲ ನಮ್ಮಂತಕ್ಕೆ ಬಾ ಅಂತ ಹೇಳಿದ್ದು. ಕಣೆ, ನಾನು ಮಾತ್ರ ಇನ್ನು ಸತ್ರು ಅವ್ರ ಮನೆ ಕಡೆ ಕಾಲಿಕ್ಕಲ್ಲ ಕಣಮ್ಮ ತಾಯಿ. ಈ ಸತಿ ಎಂದೂ ಹೋಗಿಲ್ದಾಳು. ಹೋಗಿ ಮರ್ಯಾದೆ ಮಾಡಿಸ್ಕೊಂಡ್ ಬಂದಿದ್ದಾತು. ಇನ್ನೆಂದೂ ಹೋಗಲ್ಲಮ್ಮ ನಾನಂತೂ. ನಿಮ್ಮ ಹುಡುಗರೇನು ಬಂದ್ರೆ ಬಂದಿಲ್ವೇ? ಇನ್ನೂ ಎಲ್ಲೂ ಕಾಣಿಸ್ತಿಲ್ಲ. ಇಲ್ಲ ಕಣಜಿ, ಇನ್ನೂ ರಜಾ ಆಯ್ತಲ್ಲ ನಮ್ಮ ಹುಡುಗಂಗೂ. ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇಲ್ಲಿದ್ರೆ ಸುಮ್ಮನೆ ತಿರುಗುತ್ತೆ. ಅಲ್ಲಾದ್ರೆ ನಮ್ಮ ಅಕ್ಕನ ಗಂಡು ಒಂದು ಸ್ವಲ್ಪ ಭಯ ಆಯ್ತು ಅವ್ನಿಗೆ. ಅದಕ್ಕೆ ನಾನು ಅಲ್ಲೇ ಬಿಟ್ಟು ಬಂದೆ, ಅಲ್ಲೇ ಇರಲಿ ಅಂತಾನೆ. ನಮ್ಮ ಹುಡುಗರು ಅಷ್ಟೇ ಕಣಜಿ, ಬರಲಿಲ್ಲ, ಕರ್ದೆ ಬರಲಿಲ್ಲ. ಅಲ್ಲಿ ಹುಡುಗರು ಇದಾವಲ್ಲ, ಅಜ್ಜಿ ತಾತನ ಜೊತೆಗೆ ಅಲ್ಲೇ ಇರ್ತೀನಿ ಅಂತ ಆಟ ಮಾಡಿವು. ಸರಿ ಇರ್ರಪ್ಪ, ಇನ್ನೊಂದು ವಾರ ಬಂದು ಕರ್ಕೊಂಬತ್ತೀನಿ ಅಂತ ಅಂದು ಬಂದೆ ಕಣಜಿ. ಇಂಚೆ ಬರ್ಲಿಲ್ವೇನಜ್ಜಿ? ಬರ್ತೀನಿ ಅಂತ ಹೇಳಿದ್ಲು ಅಂದೆ. ಬಾರೆ, ನಮ್ಗೆಲ್ಲ ಐತಂತ ಅದೃಷ್ಟ ನಮ್ಮ ಮೊಮ್ಮಕ್ಳ ಜೊತೆಗೆಲ್ಲ ಆಟ ಆಡ್ಕೊಂಡಿರೋದು. ಬಾ, ನಾವು ಪಡ್ಕೊಂಬಂದಿದ್ದು ಇಷ್ಟೇನ. ಅವ್ಳು ಸುಮ್ಮನೆ ಹೇಳೋಳು ಬಾಯಿಗೆ, ಕಳ್ಸೋಕ್ಕಾಗಲ್ವಲ್ಲ ಅವ್ರ ತಾತನ ಕೈಲೇ ಜೊತೆಗೆ. ಅದಕ್ಕೆ ಹೆಂಗ ಹೋದ್ರೆ ಆಯ್ತು ಅಂತ ನಾನು ಸುಮ್ಮನೆ ಬಾಯಿ ಮಾತಿಗೆ ಹೇಳೋಳು. ಅವಳೆಲ್ಲಿ ಬತ್ತಾಳೆ, ಬಾ ಬಂದಾಗ ಹೇಳ್ತೀನಿ ನಾನು. ನಮ್ಮ ಜೊತೆಗೆ ಬೆಳೆಯೋಕ್ಕೆ ಬಿಡಲ್ಲ ಕಣೆ ಮೊಮ್ಮಕ್ಳನ್ನ. ನಾವೇನು ಅಷ್ಟು ಕುಲ್ಗೆಟ್ಟಿದ್ದೀವೇನೆ? ಬಿಡಜ್ಜಿ, ನೀನು ಯಾಕೆ ಬೇಜಾರು ಮಾಡ್ಕೊಂತೀಯ? ಏನು, ಅವಳಿಗೂ 2 ಮಕ್ಳು ಇದಾವಲ್ಲ, ದೊಡ್ಡವಾಗ್ತಾವಲ್ಲ, ಅವಾಗ ಅವಳಿಗೂ ಅರಸಾಗುತ್ತೆ. ಏನೋ ಬಿಡೆ, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಿ, ನಮ್ಗೆ ಯಾಕೆ? ನೀನೇ ಹೋಗಿ ನೋಡ್ಕೊಂಬ, ಹೋಗಿ ಬೆಂಗಳೂರಿಗೆ ಮೊಮ್ಮಕ್ಳನ್ನು ಮಗನೂ. ಇಲ್ಲಮ್ಮ, ನಾನು ಹೋಗಲ್ಲಮ್ಮ ಸದ್ಯಕ್ಕೆ. ನಮ್ಮ ಅಜ್ಜಿಗೆ ಇಟ್ಟು ಬೇಡವೇನೆ ನಾವು ಹೋದ್ರೆ. ನಾವೇನು ಇಲ್ವೇನಜ್ಜಿ? ಹಂಗಾರೆ ನಾವೇನು ಉಂಬಕ್ಕಿಕ್ಕಲ್ವೇ ನಿಮ್ಮ ಅಜ್ಜನಿಗೆ? ಹೋಗು, ಸುಮ್ಮನೆ ಮಾತಾಡ್ತೀವಿ. ಯಾವಾಗ ನಾವು ಹೋದ್ರೆ ಆತ ಹೇಳತ್ತೆ, ಇವಾಗ ಏನತ್ತ? ಸರಿ ಕಣಜ್ಜಿ, ನಾನು ಹೋಗ್ತೀನಿ, ನನ್ನ ಕೆಲಸ ಐತೆ. ನಾನು ಹೋಗ್ತೀನಮ್ಮ, ಕೆಲಸ ಐತೆ. ಏನು ಮಾಡಿಲ್ಲ ನಾನು, ವಾರದಿಂದ ಊರಾಗಿದ್ದು ಎಲ್ಲ ಹಳ್ಳಿ ತಳ್ದಂಗೆ ತಳ್ಳಲ್ಲೇ ಬಿದ್ದೈತೆ. ಹೋಗಿ ಅಚ್ಕಟ್ ಮಾಡ್ತೀನಿ. ಯಾಕೋ ಬೇಜಾರಾಗ್ತಿತ್ತಲ್ಲ ಇಷ್ಟು ದಿನ ಅಲ್ಲಿದ್ದು, ಯಾಕೋ ಅದಕ್ಕೆ ಬಂದಮ್ಮ ಇತ್ತ. ಒಂದು ಕ್ಷಣ ಮಾತಾಡ್ಕೊಂಡು ಹೋದ್ರೆ ಬೇಜಾರು ಕಳೀತದೆ ಅಂತಾನೆ. ಸರಿ ಹೋಗ್ರಿ, ನನಗೂ ಕೆಲಸ ಐತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಿದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ.